ನೀನು ಹೆಂಗೆ ಹೇಳ್ತಿ ಹಂಗೆ ಹೋಗೋಣ, ಹಿಂಗೆ ಹೋಗೋಣ ಇಲ್ಲ ಅಲ್ಲೆಲ್ಲರೂ ಹೋಗೋಣ. ಇದೇ ಏರಿಯಾ ಬರಬೇಕಿತ್ತು. 1 month ಆ್ಯನಿವರ್ಸರಿ ಏನು ಹೇಳೋ, ನನಗೇನೆ ಕಾಲು ಎಳಿತಾ. ಇವಾಗ ನನಗೆ ರಿಲೀಸ್ ಆಯ್ತು ನೋಡ್ರೆ ಬಿಡಲ್ಲ, ನನಗೆ ಕಳ್ಸಲ್ಲ ಅಂತ ಅನ್ಕೊಂಡಿದ್ದೆ, ಅಂದ್ರೆ ಕಳಿಸ್ಬಿಟ್ಟಿದ್ದಾರೆ ನನಗೆ. ಹಾಂ ಬಿಡು ಕೇಕ್ ಏನು ಮರಿ ಇದು. ಹಾಂ 5 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗು ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ, ಫುಲ್ ಲೇಟ್ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅದೆಲ್ಲ ಬ್ಯಾಕಪ್ ವ್ಲಾಗ್ಸ್ ಏನೇನಿದ್ದಾವೆ ಅವೆಲ್ಲ ಅಪ್ಲೋಡ್ ಆದಮೇಲೆ ಒಂದು ಸರಿ ರೆಗ್ಯುಲರಾಗಿ ನಾರ್ಮಲಾಗಿ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ನಾವು ಮದುವೆ ಆಗಿ ನಾನು ನನ್ನ ಹೆಂಡತಿ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಗಿದೆ. ಸಕ್ಸಸ್ಫುಲ್ಲಾಗಿ 1 ತಿಂಗಳು ದಾಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಒಂದು ಮೀಟ್ ಹಾಕೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಈಗ ನನ್ನ ಹೆಂಡ್ತಿನ ಪಿಕ್ ಮಾಡಬೇಕು. ವೆಲ್ಕಮ್ ಟು ದ ವ್ಲಾಗ್. ಆ್ಯಂಡ್ ಪ್ರತಿಯೊಬ್ಬರೂ ನಿಮ್ಮದು ಇರಲಿ ಅಂತ ಒಂದೊಂದು ಲೈಕ್ ಹಾಕ್ಬಿಟ್ಟು, ಹೊಸೊಬ್ರು ಯಾರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಿಜ ಹೇಳಬೇಕು ಅಂದರೆ ನನಗಿನ್ನೂ ಈ ಮದುವೆ ಆಗಿರೋ ಫೀಲೇ ಬರ್ತಾಯಿಲ್ಲ. ಅದರಲ್ಲೂ ಇವತ್ತು ಏನಕ್ಕೆ ಅಂದರೆ, ಇದಕ್ಕೆ ಮುಂಚೆ ಎಂಗೇಜ್ಮೆಂಟ್ ಫೇಸಲ್ಲಿ, ಅದಾದಮೇಲೆ ಎಲ್ಲ ಓಕೆ ಮದುವೆ ಆಗೋಣ ಅನ್ನೋ ಫೇಸಲ್ಲಿ ಮೀಟ್ ಆಗ್ತಿದ್ವಲ್ಲ. ಸೊ ಆ ಫೀಲೇ ಬರ್ತಾಯಿದೆ. ಇವಾಗ ಆಷಾಢ ಆಗಿರೋದ್ರಿಂದ ಅವರು ಅವರ ಮನೇಲಿದ್ದಾರೆ, ನಾವು ನಮ್ಮ ಮನೇಲಿದ್ದೀವಿ, ದೂರ ಸೊ ಹಾಗಾಗಿ ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗ್ತಿರೋದು ನಾನು. ಎಷ್ಟು ಬೇಗ ಆಗೋಯ್ತು ಟೈಮು ಅಂತ ಅನಿಸುತ್ತೆ. ದಿನಗಳು ಓಡ್ತಾ ಇದ್ದಾವೆ. ಹಿಂಗೆ ಕಣ್ಮುಚ್ಕಂತೆಗೆ ಅಷ್ಟರಲ್ಲಿ 1 ವರ್ಷನೂ ಆಗೋಗ್ಬಿಡುತ್ತೆ. ಇನ್ನೂ ಕರೆಕ್ಟಾಗಿ ನೆನಪಿದೆ ನನಗೆ, ಮದುವೆಗೆ ಮುಂಚೆ 1 ತಿಂಗಳಿದ್ದಂಗೆ. ಇವತ್ತು ಕರೆಕ್ಟಾಗಿ 1 ತಿಂಗಳಿದೆ. ಇವತ್ತು ಕರೆಕ್ಟಾಗಿ ಈ ಟೈಮ್ ಹೊತ್ತಿಗೆ ಏನೋ ಮದುವೆ ಎಲ್ಲ ಮುಗ್ದೋಗಿರುತ್ತೆ, ಮನೆಗೆ ಹೋಗ್ತಾ ಇರ್ತೀವಿ, ಈ ಥರ ಮಾತಾಡ್ತಿದ್ವಿ. ಓಕೆನಾ. ಸೊ ಇವತ್ತು ಈ ಟೈಮ್ ಹೊತ್ತಿಗೆ 10:30 ಆಗಿದೆ. ಸೊ ಈ ಟೈಮ್ ಹೊತ್ತಿಗೆ ಆಲ್ಮೋಸ್ಟ್ ತಾಳಿ ಎಲ್ಲ ಕಟ್ಬಿಟ್ಟು ಮುಹೂರ್ತಕ್ಕೆ ಕುತ್ಕೊಂಡಿದ್ವಿ ನಾವು. 1 ತಿಂಗಳಾಗೋಗಿದೆ. 1 ತಿಂಗಳು ಕಣ್ಣು ಮುಚ್ಚಿ ಕಣ್ ತೆಗಿಯೋಷ್ಟು. ದಿನಗಳು ಹೆಂಗೆ ಓದ್ವು ಅಂತಲೇ ಗೊತ್ತಿಲ್ಲ ಗುರು. ಕಾಣ್ತಾ ಇಲ್ವಾ? ಫಸ್ಟ್ ಆಫ್ ಆಲ್ ಎಲ್ಲಿದೆಯಾ ನೀನು? ಹಾಂ ಕಾಣಿಸ್ದೆ, ಬಾ ಅವನಲ್ಲಿ ಮಾತಿಲ್ಲ. ಮಾತಾಡ್ತಾ ಇದ್ದೀವಾ? ಅದೇ ಅಂದ್ಕೊಂಡೆ ಆ ಹಾಡು ಸಿಂಕ್ ಆಗುತ್ತೆ ಆಷಾಢದಲ್ಲಿ, ದೂರ ಇರೋದಕ್ಕೆ. ನಮಗೆಲ್ಲ ಎಲ್ರಿಗೂ ಸಿಂಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದು? ಓಯ್ ಹುಷಾರು. ಹುಷಾರು. ಓಕೆ ಮೇಡಮ್, ಥ್ಯಾಂಕ್ ಯು. ಸೇಮ್ ಟು ಯು. ರೆಕಾರ್ಡ್ ಆಗ್ತಿದೆ. ನನಗೇನೋ ಅದೇ ಅಪ್ಪ ಹಳೇದು ಫೀಲೇ ಬರ್ತಾ ಇದೆ. ಇನ್ನೂ ಎಂಗೇಜ್ಮೆಂಟ್ ಫೇಸಲ್ಲಿ ಮದುವೆ ಆಗಿಲ್ಲ ನಾವು. ಮನೆಗೆ ಹೋಗೋಣವಾ? ಹ್ಞೂ ಕೂತ್ಕೋ. ಹ್ಞೂ ನೀನು ಹೆಂಗೆ ಹೇಳ್ತಿ ಹಂಗೆ ಹೋಗೋಣ, ಹಿಂಗೆ ಹೋಗೋಣ ಇಲ್ಲ ಅಲ್ಲೆಲ್ಲರೂ ಹೋಗೋಣ. ಹತ್ಕೊಳ್ಳಿ. ಇವಾಗ ಮತ್ತೆ ಕಮೆಂಟ್ಗಳು ಬರ್ತವೆ, ನಿನ್ನ ಹೆಂಡತಿಗೆ ಒಂದು ಹೆಲ್ಮೆಟ್ ಕೊಡ್ಸಪ್ಪ ಅಂತ. 1 ತಿಂಗಳಾಗಿದೆಯಲ್ಲ, ಹಾಗಾಗಿ ಒಂದು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಿ. ಇದೇ ಥರ ಲಾಂಗ್ ವರ್ಷಗಳು ಜೊತೆಯಲ್ಲಿ ನಾವು ಬರಬೇಕು ದೇವಸ್ಥಾನಕ್ಕೆ. ಆ ಥರ ನೋಡ್ಕೊಳ್ಳಪ್ಪ ದೇವ್ರೆ ಅಂತ ಬೇಡ್ಕೊಂಡು ಹೋಗೋಣ ಅಂತ. ಸೊ RR ನಗರ್ ದೇವಸ್ಥಾನಕ್ಕೆ ಇಲ್ಲಿವರೆಗೂ ಯಾವತ್ತೂ ಹೋಗಿಲ್ಲ ನಾನು. ನೀನು ಹೋಗಿದ್ಯಾ ಇಲ್ಲಿವರೆಗೂ? ನೀನು ಹೋಗಿಲ್ಲ, ನಾನು ಹೋಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡ್ವಿ. ನಾನು ಹೋಗಿಲ್ಲ, ನಾನು ಇದೇ ಏರಿಯಾದಲ್ಲಿ ಇದ್ಕೊಂಡೇ ಹೋಗಿಲ್ಲ. ಸ್ಟ್ರೈಟಾ ಲೊಕೇಶನ್ ನೋಡ್ಕೊಂಡು ಹೇಳವ? ನೀನು ಲೊಕೇಶನ್ ಹೇಳೋದು ಎಷ್ಟು ಚೆನ್ನಾಗಿ ಹೇಳ್ತಿ ಅಂತ ನನಗೆ ಗೊತ್ತು. ಇನ್ನೇನು ಈ ಕ್ರಾಸ್ ಬಂದಿರುತ್ತೆ, ರೈಟೋ ಲೆಫ್ಟೋ ತೊಗೊಳ್ಬೇಕಾಗಿರುತ್ತೆ. ಆ ಕ್ರಾಸ್ ದಾಟಿದ ತಕ್ಷಣ ಇಲ್ಲೇ ತೊಗೊಬೇಕಾಗಿತ್ತು ಅನ್ನೋದು ಬೇರೆ. ಟೆಂಪಲ್ಗೆ ಬಂದುಬಿಟ್ಟಿದ್ದೀವಿ. ಕ್ಲೋಸ್ ಮಾಡಿದ್ದಾರಾ? ಮೊದಲ ಬಾರಿಗೆ ದೇವಾಲಯಕ್ಕೆ ಇದಕ್ಕೆ ಬರ್ತಾಯಿದ್ದೀವಿ. ಅದು ನೀವೇನು ಮದುವೆ ಆಗಿಬಿಟ್ಟೆ ಬರ್ಬೇಕಾಗಿತ್ತು. ಈ ಏರಿಯಾದಲ್ಲಿ ಹತ್ರ ಇದೆ ಇದೇ ಟೆಂಪಲ್ಲು. ಹೋಗ್ಬಿಟ್ಟು ಬರೋಣ, ಯಾವತ್ತು ಹೋಗಿಲ್ವಲ್ಲ ಅಂತ ನಾವು ಪ್ಲ್ಯಾನ್ ಮಾಡಬೇಕಾಗಿತ್ತು. ಎಲ್ಲ ವಿಧಿ ಲಿಖಿತ, ವಿಧಿ ಬರ್ದ್ಬಿಟ್ಟಿರುತ್ತೆ ಡೆಸ್ಟ್. ಹಾಂ ನೋಡಿದ್ರೆ ಇವತ್ತು ನಾವಿಬ್ಬರು ಬಂದಿದ್ದೀವಿ. ಎಸ್ ಮೇಡಮ್. ನಮ್ಮ ಮಮ್ಮಿ ರೆಡಿ ಹೋಗೋಣ ಅಂತ ಅಂದ್ಕೊಂಡು ಎಷ್ಟು ದಿನದ ಪ್ಲ್ಯಾನ್ ಅಂದರೆ ಯೋಚನೆ ಮಾಡಿದ್ವಿ. ಈ ಸೈಡ್ ಓಡಾದಾಗೆಲ್ಲ ಯೋಚನೆ ಮಾಡ್ತಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಓಕೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಸಮಾಧಾನ ಆಯಿತಾ ದೇವಸ್ಥಾನಕ್ಕೆ ಹೋಗಿದ್ದು? ಹೊಸ ಹೆಲ್ಮೆಟ್ ಕೊಡಿಸ್ತೀನಿ.
ಕೊಡ್ಸೋದೇನು ಇದೆಯಲ್ಲ ಮನೇಲಿ ಹೊಸದೇ, ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದು ನೀನು. ಅದು ಮೇಡಮ್ ಅವ್ರ ಮನೆಯಿಂದ ಬಂದಿದ್ದಕ್ಕೆ ಹೀಗೆ, ಇಲ್ಲಾಂದರೆ ನಾನು ಕೊಡ್ತಿದ್ದೆ ನಂದೆ. ಮೊಟೋ ವ್ಲಾಗರ್ ಆಗಿಬಿಟ್ಟು ನೀನು ಹಾಂ ಅಂಥ ಹೆಲ್ಮೆಟ್ ಹಾಕ್ಸಿದೆಯಲ್ಲ ಅಂತ ಕೇಳ್ತಾಯಿದ್ರು ಕಮೆಂಟ್ಸಲ್ಲಿ. ಪೋಸ್ಟ್ ಆಫೀಸ್ ಬೇರೆ ಐತಲ್ಲ ಗುರು, ಅಷ್ಟು ದೊಡ್ಡದಾಗಿ ಒಳ್ಳೆ ಬ್ಯಾಂಕ್ ಥರ. ಅಲ್ಲಿ ಪೋಸ್ಟ್ ಆಫೀಸ್ ನೋಡ್ದ, ಒಳ್ಳೆ ಬ್ಯಾಂಕ್ ಥರ. ಪೋಸ್ಟ್ ಆಫೀಸ್ ಅಂದರೆ ಒಂಥರ ಧೂಳು ಹೊಡಿತಿರೋ ಜಾಗ ಅನ್ನೋ ಥರ ಇತ್ತು. ಇವಾಗ ಬೇರೆ ಕಡೆ ಪೋಸ್ಟ್ ಆಫೀಸ್ ಫಸ್ಟ್ ಆಫ್ ಆಲ್ ಹೋಗೋದೇ ಇಲ್ಲ ನಾವು ಹೋಗೋ ಟೈಮಲ್ಲೆಲ್ಲ ಹಂಗಿತ್ತು. ಯಾವುದೋ ಹಳೇ ಬಿಲ್ಡಿಂಗಲ್ಲಿ ಇದ್ವು, ಮುರಿದೋಗೋ ಬಿಲ್ಡಿಂಗಲ್ಲಿ. ಬಟ್ ಇದು ಒಳ್ಳೆ ಬ್ಯಾಂಕ್ ಲೆವೆಲಿಗೆ ಮಾಡಿದ್ದಾರೆ, ಗ್ಲಾಸ್ ಗೀಸೆಲ್ಲ ಹಾಕಿ. ಸೊಸೆನ್ ನೋಡಿ 10 ಡೇಸು, ಸೊಸೆನ್ ಫುಲ್ ಮಿಸ್ಸಿಂಗು. ಏನು ಸೊಸೆ ಅವರೇ ಇದೇ ಮನೆನಾ? ಮನೆ ಕನ್ಫ್ಯೂಸ್ ಬಿಸಿ, ಎಲ್ಲದು ಸೇಮ್ ಮುಂದೆ ಥರ ಇದೆ. ಸೇಮ್ ಕೆಳಗಡೆ ಮನೇಲೂ ಇದೇ ಥರದ್ದು ಹಾಕಿದ್ದಾರೆ. ಹೀಗೆ ಕನ್ಫ್ಯೂಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ವ ಎಷ್ಟು ಬೇಗ ಬರ್ತೀವಿ ಅಂತ. 1 month ಆ್ಯನಿವರ್ಸರಿ. ಇನ್ನೇನು ಆಂಟಿನೇ ಅಲ್ವಾ, ಅಂಕಲ್ ಅಲ್ವಾ. ನಾನು ಬೆಳಗ್ಗೆ ಬಂದರೆ ನಾನು ಮಾತೇ ಆಡಿಸಿಲ್ಲ. ಹಾಂ, ಒಂದು ಚೂರು ಮಾತಾಡ್ಸಿಲ್ಲ ನನ್ನ. ಅತ್ತೆ ಬಂದ ತಕ್ಷಣ ಫುಲ್ ಖುಷಿ, ಸ್ಮೈಲು. ಮಾಡವಾ ಸರಿ, ನನಗೆ ಕಿಚ್ಚಿ ಕೊಡು, ಕಿಚ್ಚಿ ಕೊಡು. ಏನು ತಿಂದೆ? ಚಿಕ್ಕಿ ತಿಂದ? ಗಂಬಿಡ್ತಾಳೆ ಮನೆಯಲ್ಲಿ. ಅದು ಇದು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಸೊಪ್ಪು ಗಿಪ್ಪು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ ಬೋವಂತೆ ಕತ್ರಿ ಕೊಡೋದಕ್ಕೆ. ಆ್ಯಂಡ್ ಇಲ್ಲಿ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸ್ಪೆಷಲ್ಲು 1 ತಿಂಗಳಾಗಿದೆ ಅನ್ನೋದು. ಸೊ ಸೌಟೇನಲ್ಲಿ ಇದೆಯಾ? ಮದುವೆ ಇದು ಗೊತ್ತಾಯ್ತು, ಬ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಲ್ಲ. ನೀನು ಏನು ಹೇಳೋ, ನನಗೇನೆ ಕಾಲು ಹೇಳಿತ್ತ, ಇವಾಗ ನನಗೆ ರಿಲೀಸ್ ಆಯ್ತು ಏನು ಹೇಳ್ತೀನಿ ಅಂದ್ಬಿಟ್ಟು. ಅಕ್ಕ ಹೇಳಿದ ಅರ್ಥ ಬೇರೆ ಇತ್ತು, ನಿನಗಿನ್ನೂ ಅರ್ಥ ಆಗಿಲ್ಲ. ನಮ್ಮ ಅಕ್ಕ ನನಗೆ ಹೇಳ್ದರೇನೆ ಲೆಗ್ ಪೀಸ್ನ ತೆಗೆದು ಕುಕ್ಕರ್ ಒಳಗೆ ಹಾಕ್ಬಿಟ್ಟಿದ್ದಾಳೆ ಗೈಸ್. ನಾನು ಹಾಕ್ಬೇಕಾದ್ರೆ ಚೆನ್ನಾಗಿ ತೋರ್ಸೋಣ ಅದನ್ನ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ ಆಯ್ತು, ಗೊತ್ತಾಯ್ತು. ಲೆಗ್ ಪೀಸ್ ಗೊತ್ತಾಯ್ತು. ಸರಿ ಆಯ್ತು, ಓಕೆ ಗೈಸ್. ಫಸ್ಟ್ ಟೈಮ್ ಇವತ್ತು ನಮ್ಮ ಬಾಸ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರೋದು ಅಲ್ಲ ಮರಿ. ಒಂದೇ ಒಂದ್ಸರಿ ಫಸ್ಟ್ ಡೇ ಸ್ಕೂಲಿಗೆ ಬಿಡಕ್ಕೆ ಬಂದಿದೆ ಅಷ್ಟೇ. ಅದಾದಮೇಲೆ ಇವತ್ತೇ ಪಿಕ್ ಮಾಡೋಕ್ಕೆ ಬರ್ತಿರೋದು. ನೋಡ್ರೆ ಬಿಡಲ್ಲ, ನನಗೆ ಕಳಿಸಲ್ಲ ಅಂತ ಅಂದ್ಕೊಂಡಿದ್ದೆ, ಅಂದರೆ ಕಳಿಸ್ಬಿಟ್ಟಿದ್ದಾರೆ ನನಗೆ. ಏನಿವೆ ನಮ್ಮ ಆಶಿನಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು ಇವ್ರನ್ನ. ಪಪ್ಪನಾ? ಹಾಂ, ಮಮ್ಮ ಪಪ್ಪ ಇಬ್ಬರು ಬರೋರಾ? ಇವತ್ತು ನಾನೇ ಬಂದಿರೋದ ಫಸ್ಟ್ ಟೈಮು? ಹಾಂ ಹಾಂ, ಹೌದಾ? ಸರಿ ಮರಿ, ಹೊರಡೋಣ ಹಂಗಾರ. ಖುಷಿ ಆಯ್ತಾಯ್ತಾ ಮರಿ? ಹಾಂ, ಒಂದ್ಸರಿ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಗೈಸ್. ಫಸ್ಟ್ ಟೈಮ್ ಸ್ಕೂಲ್ ಫಸ್ಟ್ ಡೇ ಅದು. ಪಿಕಪ್ಪು ಇವತ್ತು ಗಾಡೀಲಿ ಮಾಡ್ತಾಯಿದ್ದೀವಿ. ಮಾಡಿಲ್ಲ, ನಾನು ಬರ್ತೀನಿ. ಏನು ಹಂಗೋಯ್ತಾ ಇದೆಯಾ? ಯಾರು ಬಂದಿದ್ದಾರೆ ಹೇಳು? ಯಾರು ಬಂದಿದ್ದಾರೆ? ಯಾರೋ ಬಂದಿದ್ದಾರೆ ಮನೆಗೆ. ಯಾರು ಬಂದಿದ್ದಾರೆ ಹೇಳು? ಯಾರು ಬಂದಿರ್ಬೋದು ನೋಡು, ಗೆಸ್ ಮಾಡು. ಹಾಂ, ಅತ್ತೆ ಹಿಂಗೆ ಬರ್ತಾರೆ. ನಾನಾ? ಏನು ಮರಿ ಹಿಂಗೆ ಹೇಳ್ತೀಯ? ನಾನು ಹೆಂಗೆ ಕರ್ಕೊಂಬಂದಿರ್ತೀನಿ ಹೇಳು? ಆಲ್ರೆಡಿ ವಿಷಯ ಹೋಗ್ಬಿಟ್ಟಿದೆ ಇವ್ರ ತನಕ. ನಮ್ಮ ಅಕ್ಕ ಇವಾಗ ನನಗೆ ಮೆಸೇಜ್ ಆಗ್ತಾಯಿದ್ದಾಳೆ, ಯಾವ ಸೆಕ್ಷನ್ದು ಏನು ಅಂತಂದ್ಬಿಟ್ಟು. ಆಲ್ರೆಡಿ ಕರ್ಕೊಂಡೇ ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವ್ರು ಬಿಡೋಂಗಿರಲಿಲ್ಲ. ಮೋಸ್ಟ್ಲಿ ನನ್ನ ನೋಡಿದ ತಕ್ಷಣ ಮುಖ ಅರಳ್ಬಿಡ್ತು, ಅದಕ್ಕೆ ಹೋಗುತ್ತೆ ಗೊತ್ತಿರೋರೆ ಅಂತ ಬಿಟ್ಟಿರ್ತಾರೆ. ಓಯ್ ಸ್ಕೂಲಿಂದ ಬಂದಿದ ತಕ್ಷಣ ಎಂಥ ವೆಲ್ಕಮ್ಮು. ನಾಚಿಕೆ ಆಗೋಯ್ತು ಮೇಡಮ್ಗೆ. ಬಂದ ತಕ್ಷಣ ಹೇಳ್ದಪ್ಪ, ಯಾರು ಬಂದಿರ್ಬೋದು ಗೆಸ್ ಮಾಡು ಅಂದರೆ ಅತ್ತೆ ಬಂದಿರ್ಬೋದು. ಅತ್ತೆ ನೋಡಿ, ಹೊಸ ಬ್ಯಾಗು ಅಣ್ಣನಿಗೆ. ಹಾಂ, ಓಹ್ ಯಾವುದೋ ದೊಡ್ಡ ಬ್ಯಾಗು. ಆಮೇಲೆ ಹೊಸ ಲಂಚ್ ಬ್ಯಾಗು, ಹೊಸ ಬಾಟ್ಲು ತೋರಿಸ್ಬಿಡುತ್ತೆಗೆ. ಸ್ಪೈಡರ್ಮ್ಯಾನ್ ಬ್ಯಾಗ್. ಅದು ಯೂನಿಕಾರ್ನ್ ಬ್ಯಾಗು, ಸ್ಪೈಡರ್ಮ್ಯಾನ್ ವಾಟರ್ ಬಾಟ್ಲು. ಹಾಂ, ನಮ್ಮ ಟೈಮಲ್ಲಿ ಬೇರೆ ಹುಡುಗರು ತರೋರು ಇತ್ತು, ಬಟ್ ನಮ್ಮ ಮನೇಲಿ ಇರಲಿಲ್ಲ. ನಾರ್ಮಲ್ ಸ್ಪೈಡರ್ಮ್ಯಾನ್ ಫ್ಯಾನ್ ಇವನು. ಬಿಡ್ಮರಿ ಅದೃಷ್ಟ ಮಾಡಿದ್ಯಾ ಗೈಸ್. ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಬಿರಿಯಾನಿ ರೆಡಿ ಆಗ್ಬಿಟ್ಟಿದೆ.
ಸ್ಕೂಲಿಂದ ಕರ್ಕೊಂಬಂದು ನೋಡಿ ಬಿರಿಯಾನಿ ರೆಡಿ ಮಾಡಿದ್ದೀನಿ ನೀನು ಬರುತ್ತೆ ಏನು ಅದೃಷ್ಟ ಮಾಡಿ. ಓಕೆ ಸೊ ಗೈಸ್ ಫೈನಲಿ ಇವಾಗ ಊಟ ಮಾಡುವ ಸಮಯ. ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಕುತ್ಕೊಂಡು. 1 ತಿಂಗಳು ಮುಂಚೆ ವೆಜ್ ತಿಂತಾ ಇದ್ವಿ ಅಲ್ವೇನಮ್ಮ? ವೆಜ್ ತಿಂತಾ ಇದ್ವಿ. ಇವತ್ತು ಆಲ್ಮೋಸ್ಟ್ ಮನೆಗೆ ಹೊರಟಿದ್ವಿ. ಇಷ್ಟು ಬೇಗ 2:40 ಹೊರಟಿದ್ವ ಮನೆಗೆ. ಶಾಸ್ತ್ರ ಮಾಡ್ತಿದ್ರು ಊಟ ಎಲ್ಲ ಮಾಡಿದ್ವಿ ವೆಜ್. ಎಲ್ಲ ಕುತ್ಕೊಂಡು ಇವತ್ತು ನಾನ್ ವೆಜ್ ಓಡಾಡ್ಕೊಂಡು ಇದ್ವಿ. ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಮನೆಗೆ ವೆಲ್ಕಮ್ ಮಾಡ್ಕೊಳಕ್ಕೆ. ಈಗ ಸದ್ಯಕ್ಕೆ ನಾವು ಕೇಕ್ ಕಟ್ ಮಾಡೋಣ ಎಂದು ರೆಡಿ ಆಗುತ್ತಿದ್ದೇವೆ ಅಲ್ವಾ ಗುಂಡಮ್ಮ? ಯಾರು ಬರ್ತಾಳೆ ಹೇಳು? ಮಾಮನ್ ಬರ್ಡೇನಾ? ಇನ್ನೂ ಬರ್ಡೇಗೆ ಇಬ್ರದ್ದು ಬರ್ತಡೇನಾ? ಅತ್ತೆದಾಗೋಯ್ತಲ್ವ ಅವತ್ತೆ? ಹಾಂ ಅವತ್ತು ನೀನೇ ಕಟ್ ಮಾಡಿಲ್ವಾ? ನಂದು ಇವಾಗಲಾ? ಹಾಂ ಬಿಡು ಬಿಡು ಬಿಡು. ಕೇಕ್ ಏನು ಮರಿ ಇದು ಸೈಡ್ಗೆ ಹೋಗ್ಬಿಟ್ಟೈತೆ. ಓ ಮೈ ಗಾಡ್. ತಡಿ ನೀನು ತಡಿ ಬಿಡಲಿ ಸ್ವಲ್ಪ ಹುಷಾರಾಗಿ ತೆಗಿಯೋಣ. ಇದು ಹೆಂಗಿದು ಸೈಡ್ಗೆ ಹೋಗ್ಬಿಟ್ಟೈತೆ. ಓಟ ಚಾಬಿಟ್ಟೈತೆ. ಅದು ಗಾಡೀಲಿ ಮುಂದೆ ಎತ್ಕೊಂಬಂದಲ್ಲ ಜರ್ಕಿದೆ ನನ್ನ ಒಂದು ಸೈಡ್ಗೆ. ಒಂದು ಸಾಧನೆ ಮಾಡ್ತಿದ್ದೀವಿ. ಆ ಸಾಧನೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಕೆಳಗಡೆಯಿಂದ ಹೇಳ್ಬೇಕು. ಹಾಂ ಹಂಗೆ ನೋಡು ಹೋಗುತ್ತಾ? ಅದು ಸೂಪರ್ ಸೂಪರ್ ಸೂಪರ್. ಹಾಗೆ ಸಕ್ಸಸ್ಸು. ಇದ್ರ ಮೇಲೆ ಏನೂ ಬರ್ಸ್ಲಿಲ್ಲ ನಾನು. ಎಂಥ Z+ ಸೆಕ್ಯೂರಿಟಿ ಇಟ್ಟರು ಇಲ್ಲಿ ನೋಡ್ರಿ ಕೈ ಹಾಕ್ಬಿಟ್ಟಿದ್ದಾರೆ. No happy birthday, happy 1 month anniversary to you. 1 2 3 ಇರ್ಲಿ ಬಿಡಮ್ಮ. ತಗೋಬರಿ. Thank you ಹೇಳಿ. ಈ 1 ತಿಂಗಳು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಸೂಪರ್. ನನಗೆ ಇಷ್ಟ ಕೊಟ್ಬಿಟ್ಟು ಹೆಚ್ಚು ಪ್ರೀತಿನಲ್ಲಿ ಜಾಸ್ತಿ ಕೊಟ್ಟರು. ಬರಮ್ಮ ನಿಮಗೂ ತಿನ್ನಿಸ್ತೀನಿ. ಏ ತಿನ್ನಮೋ ಕೇಕ್ ಅಮ್ಮ ಇದು ನಿನ್ನ ಫೇವ್ರೇಟು. ತಿನ್ನಿ ಗಾನು ನೋಡ್ತಿದ್ದಾಳೆ. ಒಂದಿನ ನನ್ನ ಮಕ್ಕಳಿಗೆ ಕೇಕ್ ಸಿಗ್ತಾ ಇರಲಿ. ಸಾಕು ಇನ್ಮೇಲೆ ಹೋಗು. ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ಕೇಕ್ ಕಟ್ ಮಾಡಿ ಊಟ ಮುಗಿಸ್ಕೊಂಡು ಬಾಯ್ಗುಂಡಮ್ಮ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಮೇಡಮ್ ಅವ್ರನ್ನ ಮನೆಗೆ ಬಿಡಬೇಕು. ಅದು ಮೇನ್ ಟಾಸ್ಕ್.